ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಬಲವರ್ಧನೆಗೆ ಆದ್ಯತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಯೋಜನೆಯಿಂದ ಬಡ ಜನತೆಗೆ ಹೆಚ್ಚಿನ ಪ್ರಯೋಜನ, ಪ್ರಹ್ಲಾದ್ ಜೋಶಿ. ರಷ್ಯಾ ಭೇಟಿಯಲ್ಲಿ ಸುಷ್ಮಾ ಸ್ವರಾಜ್, ದ್ವಿಪಕ್ಷೀಯ ವ್ಯಾಪಾರ, ಹೂಡಿಕೆ ಬಲವರ್ಧನೆಗೆ ಉಭಯ ದೇಶಗಳು ನಿರ್ಧಾರ. ಮತ್ತು ಬೇಳೆಕಾಳು ಅಕ್ರಮ ದಾಸ್ತಾನು ತಡೆಗಟ್ಟಲು ಕೇಂದ್ರದಿಂದ ಕಟ್ಟುನಿಟ್ಟಿನ ಕ್ರಮ, ದೇಶದ ವಿವಿಧೆಡೆ ದಾಳಿ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆಪಿಸಿಎಲ್ನ 46ನೇ ಸಂಸ್ಥಾಪನಾ ದಿನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು. ನಿಗಮದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಸಿಬ್ಬಂದಿಯನ್ನು ಅಭಿನಂದಿಸಿ ಸಿಬ್ಬಂದಿಯ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿದರು. ನಂತರ ರಾಜ್ಯದಲ್ಲಿ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲ, ಪ್ರಕೃತಿ ವಿಕೋಪದಿಂದಾಗಿ ಜಲಾಶಯಗಳು ಅರ್ಧದಷ್ಟು ಭರ್ತಿಯಾಗಿರುವುದರಿಂದ 1,600 ರಿಂದ 2,000 ಮೆಗಾವ್ಯಾಟ್ ವಿದ್ಯುತ್ ಕೊರತೆ ಎದುರಾಗಿದೆ. ಬೇಡಿಕೆ ಇರುವಷ್ಟು ವಿದ್ಯುತ್ ಪೂರೈಕೆ ಮಾಡಿದರೆ ಆಹಾರ ಮತ್ತು ಕೈಗಾರಿಕಾ ಉತ್ಪಾದನೆ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆಯಾಗುತ್ತದೆ. ಮುಂದಿನ ಮಾರ್ಚ್ ವೇಳೆಗೆ ಎರ್ಮರಸ್ ಬಳ್ಳಾರಿ 3ನೇ ಘಟಕದಿಂದ ಸುಮಾರು 2,300 ಮೆಗಾವ್ಯಾಟ್ ವಿದ್ಯುತ್ ಸೇರ್ಪಡೆಯಾಗುವುದರಿಂದ ಕೊರತೆ ನೀಗಲಿದೆ ಎಂದರು. ನಮಗೆ ಎಷ್ಟು ಬೇಡಿಕೆ ಇದೆ ಅಷ್ಟು ಉತ್ಪಾದನೆ ಮಾಡ್ಕೊಂಡ್ರೆ ನಮ್ಮ ಆಹಾರದ ಉತ್ಪಾದನೆ, ಕೈಗಾರಿಕಾ ಉತ್ಪಾದನೆಗಳು ಇವೆಲ್ಲವೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಆಶಾಭಾವನೆ ಏನಪ್ಪಾ ಇದೆ ಅಂತಂದ್ರೆ ಮುಂದಿನ ವರ್ಷಕ್ಕೆ ಅಂದರೆ ಮಾರ್ಚ್ ಒಳಗಡೆ ಎರ್ಮರಸ್ಸು ಮತ್ತು ಬಳ್ಳಾರಿ 3ನೇ ಯೂನಿಟ್ಟು ಇವು ಸೇರಿದ್ರೆ ಸುಮಾರು 2,300 ಮೆಗಾವ್ಯಾಟ್ ವಿದ್ಯುತ್ತಷ್ಟು ಆ್ಯಡ್ ಆಗುತ್ತೆ. ಇಂಧನ ಸಚಿವ ಡಿಕೆ ಶಿವಕುಮಾರ್, ವಿದ್ಯುತ್ ಕೊರತೆ ನೀಗಿಸಲು ಸರ್ಕಾರ ದೀರ್ಘಕಾಲದ ಯೋಜನೆಗಳನ್ನು ಹಾಕಿಕೊಂಡಿದೆ. ಅಲ್ಲಿಯವರೆಗೆ 2,000 ಮೆಗಾವ್ಯಾಟ್ ವಿದ್ಯುತ್ ಖರೀದಿಗೂ ಅಗತ್ಯ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಯಾವ ರೈತನ ಜಮೀನನ್ನ ಖರೀದಿ ಮಾಡದೆ, ಯಾವ ರೈತನ ಜಮೀನನ್ನ ಅಕ್ವಿಷನ್ ಮಾಡದೆ 12,000 ಎಕರೆ ರೈತರು ತನ್ನ ಜಮೀನನ್ನ ವಿದ್ಯುತ್ ಇದಕ್ಕೋಸ್ಕರ ಉತ್ಪಾದನೆಗೋಸ್ಕರ ಕೊಡ್ಲಿಕ್ಕೆ ಮುಂದೆ ಬಂದು ಇಡೀ ಪ್ರಪಂಚದ ಬಿಗ್ಗೆಸ್ಟ್ ಪಾರ್ಕ್ ಆಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಾವಗಡದಲ್ಲಿ ಆಗ್ತಾ ಇದೆ ಅನ್ನೋದನ್ನ ಒಂದು ಸಂತೋಷವಾದಂತ ವಿಚಾರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹುಬ್ಬಳ್ಳಿಯಲ್ಲಿ ನಿನ್ನೆ ಕಾರ್ಪೊರೇಷನ್ ಬ್ಯಾಂಕ್ ಆಯೋಜಿಸಿದ್ದ ಸಮಾರಂಭದಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಯೋಜನೆಯಡಿ ಫಲಾನುಭವಿಗಳಿಗೆ ಆರ್ಥಿಕ ನೆರವಿನ ಚೆಕ್ ವಿತರಿಸಿದರು. ದೂರದರ್ಶನದೊಂದಿಗೆ ಅವರು, ಕೇಂದ್ರದ ಈ ಮಹತ್ವಾಕಾಂಕ್ಷಿ ಯೋಜನೆ ಬಡವರಿಗೆ ಸಹಕಾರಿಯಾಗಿದ್ದು ಶಿಶು, ಕಿಶೋರ ಮತ್ತು ತರುಣ 3 ಹಂತಗಳಲ್ಲಿ 50,000, 5 ಲಕ್ಷ ಮತ್ತು 10 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದರು. ನಾವು ಬ್ಯಾಂಕಿನಿಂದ ಸಾಲವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿದೆ. ಅವರಿಗೆ 3 ಹಂತಗಳಲ್ಲಿ ಶಿಶು, ಕಿಶೋರ ಮತ್ತು ತರುಣ ಈ 3 ಹೆಸರಿನಲ್ಲಿ 50,000, 5 ಲಕ್ಷ ಮತ್ತು 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಕೊಡುವಂಥ ಒಂದು ಉತ್ತಮವಾದಂಥ ಯೋಜನೆ ನಮ್ಮ ಸರ್ಕಾರ ರೂಪಿಸಿದೆ. ಅದರಲ್ಲಿ ಕಾರ್ಪೊರೇಷನ್ ಬ್ಯಾಂಕು ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದೆ. ಕಾರ್ಪೊರೇಷನ್ ಬ್ಯಾಂಕ್ ವಿಭಾಗೀಯ ವರಿಷ್ಠರಾದ ಡೇಲಿಯಾ ಡಯಾಸ್, ಈ ಯೋಜನೆಯಡಿ ಕೃಷಿ ಹೊರತುಪಡಿಸಿ ಎಲ್ಲ ಸೇವಾ ಕ್ಷೇತ್ರ ಹಾಗೂ ಸೂಕ್ಷ್ಮ ಉದ್ದಿಮೆಗಳಿಗೆ ಸಂಬಂಧಿಸಿ ಸಾಲ ನೀಡಲಾಗುತ್ತಿದೆ. ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಕಾರ್ಪೊರೇಷನ್ ಬ್ಯಾಂಕ್ ಸ್ಟೇಷನರಿಗೋಸ್ಕರ ಫಲಾನುಭವಿಗಳು ಅನಿಸಿಕೆ ಹಂಚಿಕೊಂಡರು. ನಮಗೆ ಒಂದು ಭರವಸೆಯಿಂದ ಹಾಕಿರುವಂತ ಈ ಲೋನು ನಮಗೆ ಸ್ಯಾಂಕ್ಷನ್ ಆಗಿದೆ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ. 2 ಲಕ್ಷ ರೂಪಾಯಿ ಅಂತ ಕೇಳಿದೇನ್ರಿ ಸರ್, ಅವ್ರು ಕೊಟ್ಟಿದ್ದಾರೆ. ಇದು ಮುದ್ರಾ ಯೋಜನೆಯಿಂದ ರೀ ಬಟ್ಟೆ ವ್ಯಾಪಾರ ಅಂತ ತೊಗೊಂಡಿದ್ದೇನೆ ನಾನು. ಈಗ ಎಲ್ಲರಿಗೂ ಸಿಗಲಿ ಅಂತ ಅವಕಾಶ ಅಂತ ಕೇಳ್ಕೊಂತೀನಿ. ಬಟ್ ಇದು ಗೌರ್ಮೆಂಟ್ ಸ್ಕೀಮ್ ಬಂದಿರೋದ್ರಿಂದ ವಿತೌಟ್ ಸೆಕ್ಯೂರಿಟಿ ಸರಳವಾಗಿ ನಮ್ಮೊಂದು ಉದ್ಯೋಗ ಮಾಡಲಿಕ್ಕೆ ಲೋನಿಗೆ ಅವಕಾಶ ಮಾಡಿಕೊಟ್ಟೈತಿ ಸರ್ಕಾರ. ಧನ್ಯವಾದ ಅರ್ಪಿಸ್ತೀವಿ ನಾವು. ನನಗೆ 50,000 ಮಟ್ಟ ಶಿಶು ಇದರಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಿದ್ದರಹಳ್ಳಿಯಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತರೊಬ್ಬರ ಮನೆಗೆ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಕಿಮ್ಮನೆ ರತ್ನಾಕರ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಚೆಕ್ ವಿತರಿಸಿದರು.
ನಂತರ ರೈತರು ಮಾತ್ರವಲ್ಲ ಯಾರೂ ಕೂಡ ಆತ್ಮಹತ್ಯೆಗೆ ಮುಂದಾಗಬಾರದು ಎಂದರು. ನಾನು ಹೇಳೋದೇನಂದರೆ ಯಾವುದೇ ಕಾರಣಕ್ಕೂ ರೈತರು ಅಂತಲ್ಲ, ಯಾರೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಬಾರ್ದು, ಧೈರ್ಯವಾಗಿರಬೇಕು. ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ನಡೆದ ಭಾರತ ರಷ್ಯಾ ಅಂತರ್ ಸರ್ಕಾರ ಸಮಾಲೋಚನಾ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹಾಗೂ ರಷ್ಯಾದ ಉಪ ಪ್ರಧಾನಿ ಡಿಮಿತ್ರಿ ರೋಗೋಜಿನ್ ಪಾಲ್ಗೊಂಡಿದ್ದರು. ಮುಂದಿನ 10 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಕೋಟಿ ಹೆಚ್ಚಿಸುವುದು, ಬಂಡವಾಳ ಹೂಡಿಕೆ ಬಲವರ್ಧನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಇದಕ್ಕೂ ಮುನ್ನ ಸುಷ್ಮಾ ಸ್ವರಾಜ್ ರಷ್ಯಾದಲ್ಲಿನ ಭಾರತ ಇತಿಹಾಸ ಅಧ್ಯಯನಕಾರರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಸುಷ್ಮಾ ಸ್ವರಾಜ್ ಗೌರವಾರ್ಥ ಭಾರತೀಯ ಸಮುದಾಯ ಆಯೋಜಿಸಿದ್ದ ಸಮಾರಂಭದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬ್ರಿಕ್ಸ್ ಸಭೆಯಲ್ಲಿ ಪಾಲ್ಗೊಂಡ ಸುಷ್ಮಾ ಸ್ವರಾಜ್ ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮುಂತಾದ ಯೋಜನೆಗಳಡಿ ಬಂಡವಾಳ ಹೂಡುವಂತೆ ಕೋರಿದರು. ದೇಶದಲ್ಲಿ ಬೇಳೆಕಾಳುಗಳ ಸುಗಮ ಲಭ್ಯತೆ ಮತ್ತು ಬೆಲೆ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು, ಈ ಬಗ್ಗೆ ಸಂಪುಟ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಿನ್ಹಾ ಪ್ರತಿದಿನ ಪರಾಮರ್ಶನ ಸಭೆ ನಡೆಸುತ್ತಿದ್ದಾರೆ. ರಾಜ್ಯಗಳು ಬೇಳೆಕಾಳುಗಳ ದಾಸ್ತಾನು ಮಿತಿ ನಿಗದಿಪಡಿಸುವ ಸಲುವಾಗಿ ಅಗತ್ಯ ಸಾಮಗ್ರಿಗಳ ಕಾಯ್ದೆ ಅಡಿಯಲ್ಲಿನ ನಿಯಮಕ್ಕೆ ತಿದ್ದುಪಡಿ ತರಲಾಗಿದೆ. ದೆಹಲಿ ಸೇರಿದಂತೆ ದೇಶಾದ್ಯಂತ ಸಫಲ್ ಮತ್ತು ಕೇಂದ್ರೀಯ ಭಂಡಾರ ಮಳಿಗೆಗಳಲ್ಲಿ ಕೆಜಿಗೆ $120 ದರದಲ್ಲಿ ತೊಗರಿಬೇಳೆ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಕ್ರಮ ದಾಸ್ತಾನು ಹಾಗೂ ಕಾಳಸಂತೆ ತಡೆಗಟ್ಟಲು ಕರ್ನಾಟಕ ಸೇರಿದಂತೆ ವಿವಿಧೆಡೆ ದಾಳಿ ನಡೆಸಲಾಗಿದ್ದು, ಈವರೆಗೆ 5,800 ಟನ್ನಿಗೂ ಹೆಚ್ಚು ಪ್ರಮಾಣದ ಬೇಳೆಕಾಳು ವಶಪಡಿಸಿಕೊಳ್ಳಲಾಗಿದೆ. 66ನೇ ಕ್ಷಯರೋಗ ಮುದ್ರೆ ಆಂದೋಲನಕ್ಕೆ ರಾಜ್ಯಪಾಲ ವಜುಭಾಯಿ ವಾಲಾ ರಾಜಭವನದಲ್ಲಿ ನಿನ್ನೆ ಚಾಲನೆ ನೀಡಿದರು. ಬಳಿಕ ಅವರು ಕಡು ಬಡವರಿಗೆ ಅತ್ಯುತ್ತಮ ಹಾಗೂ ಅತಿ ಕಡಿಮೆ ವೆಚ್ಚದಲ್ಲಿ ಕ್ಷಯರೋಗ ಚಿಕಿತ್ಸೆ ದೊರಕುತ್ತಿದೆ. ಕ್ಷಯರೋಗ ವಾಸಿ ಮಾಡಬಹುದಾದಂಥ ಕಾಯಿಲೆ, ಈ ಬಗ್ಗೆ ಹೆಚ್ಚಿನ ಜನಜಾಗೃತಿ ಅಗತ್ಯ ಎಂದರು. ये टीबी जिसको हुआ था उसको हॉस्पिटलाइज करना पड़ता था, इंडोर पेशेंट की ट्रीटमेंट दी जाती थी. आज इंडोर पेशेंट की ट्रीटमेंट देने की जरूरत नहीं है, आउटडोर पेशेंट ही कर सकते हैं. ट्यूबरक्लोसिस इज अ क्यूरेबल डिसीज, ऐसा नहीं है अनक्यूरेबल है. ಆರೋಗ್ಯ ಸಚಿವ ಯುಟಿ ಖಾದರ್ ಕ್ಷಯರೋಗ ನಿರ್ಮೂಲನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಲವಾರು ಕಾರ್ಯಕ್ರಮ ರೂಪಿಸಿದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಹಿಡಿದು ತಾಲೂಕು ಮತ್ತು ಜಿಲ್ಲಾಸ್ಪತ್ರೆವರೆಗೂ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಉಡುಪಿ ಜಿಲ್ಲೆ ಮಣಿಪಾಲದಲ್ಲಿ ನಿನ್ನೆ ಏರ್ಪಡಿಸಿದ್ದ ಸಿಂಡಿಕೇಟ್ ಬ್ಯಾಂಕ್ ಸಂಸ್ಥಾಪಕರ ದಿನಾಚರಣೆಗೆ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಪತಿ ಉದ್ಯಮಿ ಎನ್ ವಿನಯ್ ಹೆಗಡೆ ಚಾಲನೆ ನೀಡಿದರು. ಸಂಸ್ಥಾಪಕರ ಭಾವಚಿತ್ರಗಳಿಗೆ ಮಾಲಾರ್ಪಣೆ ಮಾಡಲಾಯಿತು. ವಿನಯ್ ಹೆಗಡೆ ಸಿಂಡಿಕೇಟ್ ಬ್ಯಾಂಕ್ ಸಾಗಿ ಬಂದ ಹಾದಿಯನ್ನು ಸ್ಮರಿಸಿ ಬಡ ಜನರಿಗೆ ಇದು ಹೆಚ್ಚಿನ ನೆರವು ಕಲ್ಪಿಸಿದೆ ಎಂದರು. ಆದಾಯ ತೆರಿಗೆ ಪ್ರಧಾನ ಆಯುಕ್ತ ನರೋತ್ತಮ್ ಮಿಶ್ರಾ ಪ್ರಸಕ್ತ ಸಂದರ್ಭದಲ್ಲಿ ಸೈಬರ್ ಅಪರಾಧ ತಡೆಗಟ್ಟುವ ಬಗ್ಗೆ ಬ್ಯಾಂಕಿಂಗ್ ವಲಯ ಹೆಚ್ಚಿನ ಗಮನ ನೀಡಬೇಕಿದೆ ಎಂದರು. ಬೆಂಗಳೂರಿನ ಎಂಜಿ ರಸ್ತೆಯ ರಂಗೋಲಿ ಮೆಟ್ರೋ ಕಲಾ ಕೇಂದ್ರದಲ್ಲಿ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನ ನಿನ್ನೆಯಿಂದ ಆರಂಭವಾಗಿದೆ. ಹೋಬಿಟ್ಯೂಟ್ ಕಲಾ ಫೌಂಡೇಶನ್ನ ಶ್ರೀಕುಮಾರ್ ಸುಕುಮಾರನ್ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಭಾರತ, ಅಮೆರಿಕ, ಆಸ್ಟ್ರಿಯಾ, ಜರ್ಮನಿ, ಯುಗಾಂಡ ಸೇರಿದಂತೆ ನಾನಾ ದೇಶಗಳ 64 ಕಲಾವಿದರು ರಚಿಸಿರುವ ಕೃತಿಗಳ ಪ್ರದರ್ಶನ ಇದೇ 25ರವರೆಗೆ ನಡೆಯಲಿದೆ. ಬೆಂಗಳೂರಿನ ಹೆಬ್ಬಾಳ ಬಂಗಾಳಿ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ನವರಾತ್ರಿ ಅಂಗವಾಗಿ ದುರ್ಗೋತ್ಸವ ಆಚರಿಸಲಾಗುತ್ತಿದೆ. ದುರ್ಗೆಯ ಪ್ರತಿಮೆಯನ್ನು ಹಡಗಿನ ಆಕಾರದಲ್ಲಿ ವಿಶೇಷ ರೀತಿಯಲ್ಲಿ ಸ್ಥಾಪಿಸಲಾಗಿದ್ದು, ಇದು ನೋಡುಗರಿಗೆ ಆಕರ್ಷಣೀಯವಾಗಿದೆ. ಮಹಿಳೆಯರು ಮತ್ತು ಮಕ್ಕಳು ದಾಂಡಿಯಾ ನೃತ್ಯದಲ್ಲಿ ಪಾಲ್ಗೊಂಡರು.
ನವರಾತ್ರಿ ಅಂಗವಾಗಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಾಂಸ್ಕೃತಿಕ ಸಂಘದ ವತಿಯಿಂದ ದುರ್ಗಾ ಪೂಜಾ ಮಹೋತ್ಸವ ಆಚರಿಸಲಾಗುತ್ತಿದೆ. ವಿಶೇಷ ರೀತಿಯಲ್ಲಿ ದುರ್ಗಾ ಪ್ರತಿಮೆಯನ್ನು ಅಲಂಕರಿಸಿ ಪೂಜಿಸಲಾಗುತ್ತಿದೆ. ಜೊತೆಗೆ ಅಲಂಕಾರಿಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತಿದೆ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅರಮನೆ ಆವರಣದಲ್ಲಿ ನಿನ್ನೆ ಹಂಗೇರಿಯ ಕಲಾವಿದರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ವಿಜಯ್ ಪ್ರಕಾಶ್ ಮತ್ತು ತಂಡದವರು ಗೀತಗಾಯನ ಸಾದರಪಡಿಸಿದರು. ಮಲ್ಲಿಗೆ ದುಂಡು ಮಲ್ಲಿಗೆ ನನ್ನ ಒಲವಿನ ಸಿರಿಯಾಗಿ ಅರಳುತ್ತ ಚೆಲುವಾಗಿ ಮನಸಲ್ಲಿ ನೀನೇ ತುಂಬಿರುವೆ, ಮನಸಲ್ಲಿ ನೀನೇ ತುಂಬಿರುವೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 5,800 ಟನ್ ಬೇಳೆ ಜಪ್ತಿ. ಕರ್ನಾಟಕ ಸೇರಿ 5 ರಾಜ್ಯಗಳಲ್ಲಿ ಅಕ್ರಮ ದಾಸ್ತಾನು ವಶ. ಬೆಲೆ ಇಳಿಕೆಗೆ ಕ್ರಮ. ದಾಳಿಗಿಂತ ಚರ್ಚೆ ಮುಖ್ಯ. ಅಸಹಿಷ್ಣುತೆ ಬೇಡ ಎಂದು ಪಾಠ ಹೇಳಿದ ಜೇಟ್ಲಿ. ತೆಳು ಪ್ಲಾಸ್ಟಿಕ್ಗೆ ನಿಷೇಧ. 40 ಮೈಕ್ರಾನ್ಗಿಂತ ಕಡಿಮೆ ದಪ್ಪ ಇರುವಂತಿಲ್ಲ. ಸಂಪುಟ ಸಭೆ ನಿರ್ಣಯ. 13 ಲಕ್ಷ ಗ್ರಾಮೀಣ ಯುವಕರಿಗೆ ಔದ್ಯೋಗಿಕ ತರಬೇತಿ. ಕೇಂದ್ರ ಸಚಿವ ವೀರೇಂದ್ರ ಸಿಂಗ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸರ್ಕಾರಿ ನೇಮಕಾತಿ ಅಕ್ರಮಕ್ಕೆ ಬ್ರೇಕ್. ಸಿ ವೃಂದದ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಸಂದರ್ಶನ ರದ್ದು. ಸಚಿವ ಸಂಪುಟದ ಮಹತ್ವದ ನಿರ್ಧಾರ. ಬಂಡವಾಳ ಹೂಡಿಕೆ. ಬ್ರಿಕ್ಸ್ ಸದಸ್ಯ ದೇಶಗಳಿಗೆ ಮನವಿ. ಆಮದು ರಫ್ತು ವಹಿವಾಟು ಹೆಚ್ಚಳಕ್ಕೆ ಸುಷ್ಮಾ ಸಲಹೆ. ಬೆಂಗಳೂರಿನ ಚಂದ್ರ ಆರ್ಯ ಕೆನಡಾ ಸಂಸದ. ಈ ಬಾರಿ ಚುನಾವಣೆಯಲ್ಲಿ ದಾಖಲೆಯ 19 ಭಾರತೀಯರು ಆಯ್ಕೆ. ಚಿತ್ರರಂಗದ ರವಿ ಅಸ್ತಂಗತ. ದೇಹದಾನದ ಮೂಲಕ ಸಾವಿನಲ್ಲೂ ಆದರ್ಶ ಮೆರೆದ ಸ್ವಾಮಿ. ವೀರಾವೇಶ ಆಟಕ್ಕೆ ತೆರೆ. ಜನ್ಮದಿನವೇ ವಿದಾಯ ಘೋಷಿಸಿದ ವೀರೇಂದ್ರ ಸೆಹವಾಗ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಬಲವರ್ಧನೆಗೆ ಆದ್ಯತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಪ್ರಧಾನಮಂತ್ರಿ ಮುದ್ರಾ ಬ್ಯಾಂಕ್ ಯೋಜನೆಯಿಂದ ಬಡ ಜನತೆಗೆ ಹೆಚ್ಚಿನ ಪ್ರಯೋಜನ. ಪ್ರಹ್ಲಾದ್ ಜೋಶಿ. ರಷ್ಯಾ ಭೇಟಿಯಲ್ಲಿ ಸುಷ್ಮಾ ಸ್ವರಾಜ್. ದ್ವಿಪಕ್ಷೀಯ ವ್ಯಾಪಾರ ಹೂಡಿಕೆ ಬಲವರ್ಧನೆಗೆ ಉಭಯ ದೇಶಗಳು ನಿರ್ಧಾರ. ಮತ್ತು ಬೇಳೆಕಾಳು ಅಕ್ರಮ ದಾಸ್ತಾನು ತಡೆಗಟ್ಟಲು ಕೇಂದ್ರದಿಂದ ಕಟ್ಟುನಿಟ್ಟಿನ ಕ್ರಮ. ದೇಶದ ವಿವಿಧೆಡೆ ದಾಳಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.